ಹೆಲೋ ನಮಸ್ಕಾರ. ನಾನು ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು 1 31ವರೆಗೂ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಇವಾಗ ಕಂಟಿನ್ಯೂ ಆಗಿ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಏನು ಹೇಳ್ತೀನಿ ಅಂತ ಅಂದರೆ, ಫಸ್ಟು ನನ್ನ ವೀಡಿಯೋಸ್ನ ಯಾರು ನೋಡ್ತಾ ಇದ್ದೀರಾ ಅವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಲ್ಲ ಅಂತಂದರೆ ನಾನು ಏನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ಅದರ ನೋಟಿಫಿಕೇಷನ್ ನಿಮಗೆ ರೀಚ್ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಅಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ನೋಟಿಫೈ ಆಗುತ್ತೆ ಅಂತ ಹೇಳ್ತೀನಿ. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 32ರಿಂದ 40ರವರೆಗೆ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ, ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂದು ಗುರುತಿಸಿ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಕ್ವಶನಲ್ಲಿ ಯಾವುದು ತಪ್ಪಾಗಿದೆ ಯಾವುದು ತಪ್ಪಾಗಿಲ್ಲ ಅಂತ ನಾವು ನೋಡಬೇಕಾಗುತ್ತೆ. ಬನ್ನಿ ನೋಡೋಣ. ಸಭೆ ಹರ್ಷೋದ್ಗಾರದಿಂದ ಮುಗಿಯಿತು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅವ್ರು ಕೇಳಿರೋ ಸೂಚನೆ ಏನು ಅಂತ ಅಂದರೆ, ಎಲ್ಲಿ ಗೆರೆ ಎಳೆದ ಪದ ತಪ್ಪಾಗಿದೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಸಭೆ ಹರ್ಷೋದ್ಗಾರದಿಂದ ಮುಗಿಯಿತು ಅಂತ ಇಲ್ಲಿ ಕ್ವಶನಲ್ಲಿ ಹರ್ಷೋದ್ಗಾರಗೆ ಗೆರೆ ಎಳೆದಿದ್ದಾರೆ. ಫಸ್ಟು ಆಪ್ಷನ್ನು ಹರ್ಷೋದ್ಗಾರ ತಪ್ಪಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನು ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಅನಲೈಸ್ ಮಾಡಿ. ಹರ್ಷೋದ್ಗಾರ ಇದು ಕರೆಕ್ಟ್ ಆಗಿದೆ. ಸೊ ಇದನ್ನು ಕರೆಕ್ಟ್ ಆಗಿದೆ. ಇದರಲ್ಲೇ ಒಂದು ಚಿಕ್ಕದೊಂದು ಮಿಸ್ಟೇಕು ಆಗಿದೆ. ಸೊ ನೋಡಿ ಇಲ್ಲಿ ಹರ್ಷೋದ್ಗಾರದಲ್ಲಿ ಇಲ್ಲಿ ದೀರ್ಘ ಇದೆ, ಇಲ್ಲಿ ದೀರ್ಘ ಇಲ್ಲ. ಸೊ ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಸಿಲ್ಲಿದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಿಜವಾಗ್ಲೂ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ಫಸ್ಟು ಹರ್ಷೋದ್ಗಾರ ಆಗುತ್ತೆ. ಯಾಕೆಂತಂದರೆ ಇಲ್ಲಿ ಇಲ್ಲಿ ದೀರ್ಘ ಇಲ್ಲ, ಇಲ್ಲಿ ದೀರ್ಘ ಇದೆ. ಸೊ ಹಂಗಾಗಿ ಹರ್ಷೋದ್ಗಾರ ಅನ್ನೋದು ಕರೆಕ್ಟು ಸ್ಪೆಲ್ಲಿಂಗು ಫಸ್ಟ್ 1 ಆಗುತ್ತೆ. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ 1 ನೋಡಿ. ಅವರು ದೃಢೀಕರಣ ಕೇಳಿದರು ಅಂತ ಇಲ್ಲಿ ಕ್ವಶನ್ ಇದೆ. ದೃಢೀಕರಣ ಅನ್ನೋದಕ್ಕೆ ಗೆರೆ ಎಳೆದಿದ್ದಾರೆ. ಇಲ್ಲಿ ಆಪ್ಷನ್ ನೋಡೋಣ. ದೃಢೀಕರಣ ಅನ್ನೋದು ಸೇಮ್ ಇದ್ದಂಗೆ ಇದೆ. ಸೊ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿ ಲಾಸ್ಟಲ್ಲಿ ನಮಗೆ ಸ್ಪೇಸ್ ವರ್ಕ್ ಅಂತ ಒಂದು ಜಾಗ ಕೊಟ್ಟಿದ್ದಾರೆ. ಅಲ್ಲಿ ನಾವು ಬರೆದು ಆಮೇಲೆ ಕರೆಕ್ಟಾಗಿರೋ ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ದೃಢೀಕರಣ ಆಗುತ್ತೆ. ಇದು ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ನೋಡಿ. ಇಲ್ಲಿ ದೃಢೀಕರಣ ಅನ್ನೋದು ದೊಡ್ಡದು ಡಿ ಬರೆದಿದ್ದಾರೆ. ಸೊ ಇದಕ್ಕೂ ಡಿಫ್ರೆನ್ಸ್ ಇದೆ, ಕರೆಕ್ಟ್ ಆಗಿದೆ ನೋಡಿ. ಸೊ ಅದಕ್ಕೆ ನಾವು ಆಪ್ಷನ್ 2 ಈಸ್ ಕರೆಕ್ಟ್ ಆಗುತ್ತೆ. ನೋಡಿ ಸ್ವಲ್ಪ ಅದರಲ್ಲೇ ಮಿಸ್ಟೇಕ್ ಆಗುತ್ತೆ. ಇಲ್ಲಿ ಇದು ಚಿಕ್ಕ ಸ್ಮಾಲ್ ಡಿ ಇದೆ, ಇಲ್ಲಿ ದೊಡ್ಡ ಡಿ ಇದೆ. ಸೊ ಅದಕ್ಕೋಸ್ಕರ ಇದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ 1 ನೋಡಿ. ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಬಯಲಿಗೆಳೆದರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕೋಟ್ಯಾಂತರ ಅನ್ನೋದಕ್ಕೆ ಗೆರೆ ಹಾಕಿದ್ದಾರೆ. ಇಲ್ಲಿ ಆಪ್ಷನ್ನು ಕೋಟ್ಯಾಂತರ ಕೋಟಿ ಅಂತರ ತಪ್ಪಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಪ್ಪಿಲ್ಲ ಆಗುತ್ತೆ. ಇದು ಸರಿಯಾಗಿದೆ ಕೀ ಆನ್ಸರ್ ನೋಡಿದಾಗ. ಸೊ ನಾನು ಇದು ಕರೆಕ್ಟು ಅಂತ ಅಂದ್ಕೊಂಡಿದ್ದೆ. ಸೊ ನಾವು ಮಾಡೋದು ಮಿಸ್ಟೇಕ್ ಇದೇನೆ. ನಾವು ಸ್ಪೇಸ್ ವರ್ಕಲ್ಲಿ ಬರೆದ್ಬಿಟ್ಟು ಆಮೇಲೆ ನಾವು ಕರೆಕ್ಟ್ ಆನ್ಸರ್ನ ಟಿಕ್ ಮಾಡಬೇಕು. ಇಲ್ಲಿ ರೈಟ್ ಆನ್ಸರು ತಪ್ಪಿಲ್ಲ ಅನ್ನೋದು ಆಪ್ಷನ್ 4 ಈಸ್ ಕರೆಕ್ಟು. ಇದು ಕ್ವಶನಲ್ಲೇ ಸರಿಯಾಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ 4 ಈಸ್ ರೈಟ್. ನೆಕ್ಸ್ಟ್ 1 ಸಾಲಬಾಧೆಯಿಂದ ನರಳಿದರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸಾಲಬಾಧೆ ಅನ್ನೋದಕ್ಕೆ ಗೆರೆ ಹಾಕಿದ್ದಾರೆ. ಆಪ್ಷನ್ನು ಆ್ಯಸ್ ಇಟ್ ಈಸ್ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ ಎಲ್ಲದೂ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸಾಲಬಾಧೆ ತಪ್ಪಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನ್ ನೋಡಿದರೆ ಯಾವುದನ್ನ ನಾವು ಹಾಕಬೇಕು ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲ ಸೇಮ್ ಅನಿಸ್ತೈತೆ. ನೋಡಿ ಇಲ್ಲಿ ಚಿಕ್ಕದ್ರಲ್ಲೇ ನಮಗೆ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಇದು ಸಾಲಬಾಧೆ ಅಂತ ಇದೆ. ಇಲ್ಲಿ ದೊಡ್ಡ ಬಾ ಹಾಕಿದ್ದಾರೆ. ಸೊ ಅದು ರಾಂಗು. ಇಲ್ಲಿಗೆ ಬಾಗೆ ಹಾಕೋದಿಲ್ಲ, ದೊಡ್ಡ ಆಗಬೇಕು. ಇಲ್ಲಿ ಬಾ ದೊಡ್ಡದಾಗಿದೆ. ಸೊ ಹಂಗಾಗಿ ಇಲ್ಲಿ ಸೆಕೆಂಡ್ 1 ರೈಟ್ ಆನ್ಸರ್. ಸಾಲಬಾಧೆ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತಂದರೆ ಇಲ್ಲಿ ಬಾ ದೊಡ್ಡ ಬಾ ಹಾಕಿದ್ದಾರೆ, ಇಲ್ಲಿ ಸಣ್ಣ ಬಾ ಇದೆ. ಸೊ ರೈಟ್ ಆನ್ಸರ್ ಇದು ದೇ ಆಗಬೇಕು, ದೊಡ್ಡ ದೇ ಆಗಬೇಕು. ಸೊ ಹಂಗಾಗಿ ಸೆಕೆಂಡ್ 1 ಈಸ್ ಕರೆಕ್ಟು. ನನಗೆ ಕಮೆಂಟ್ ಮಾಡಿದರು, ಮೇಡಮ್ ಯಾಕೆ ಮಾಡ್ತಾ ಇದ್ದೀರಾ, ಇದೆಲ್ಲ ಬರೋದಿಲ್ಲ ಅಂತ ಕಮೆಂಟ್ ಮಾಡಿದರು ಒಬ್ಬರು. ಸೊ ನಾನು ಹೇಳ್ತೀನಿ, ಸೀರಿಯಸ್ ಆಗಿ ಯಾರು ಓದ್ತೀರಾ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನಿರುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ಕೊಟ್ಟಿರೋ ಚಾನ್ಸಸ್ಸು ನಾನು ತುಂಬ ನೋಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ಕಷ್ಟ ಆಗಿರೋ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಎಕ್ಸಾಮ್ಸಲ್ಲಿ
ಕ್ಲಾಸಲ್ಲಿ ಈಸಿಯಾಗಿ ನಾವು ಎಲ್ಲದನ್ನು ಕ್ವಶನ್ ಆ್ಯಂಡ್ ಆನ್ಸರ್ನ ನಾವು ಟಿಕ್ ಮಾಡ್ಬೋದು ಅಂತ ಹೇಳ್ತೀನಿ. ಸೀರಿಯಸ್ ಓದೋರ್ಗಂತೂ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಯಾಕೆಂದರೆ ಕನ್ನಡ, ಸೊ ಯಾವ್ದು ರೀತಿ ಕ್ವಶನ್ ಆ್ಯಂಡ್ ಕ್ವಶನ್ನ ಕೊಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಎಲ್ಲದರಿಂದ ನೋಡಿ ಎಷ್ಟು ಟಫ್ ಆಗಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದ್ಸಲ ನಾವು ಅನಲೈಸ್ ಓದಿದ್ವಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಹಾಗಾಗಿ ನಮಗೆ ಮುಂದಿನ ಎಕ್ಸಾಮ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ಓದಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವರಿಗೆ ಡಿಮೋಟಿವೇಟ್ ಮಾಡಬಾರ್ದು ಸೊ ಅಂತ ನಾನು ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒನ್ನು, ಒಳ್ಳೆಯ ಕಾರ್ಯಕ್ಕೆ ಮೀನಮೇಷ ಎಣಿಸಬಾರದು ಅಂತ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ಮೀನಮೇಷ ಅನ್ನೋದಕ್ಕೆ ಗೆರೆ ಎಳೆದಿದ್ದಾರೆ. ಮೀನಮೇಷ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಮೀನಮೇಷ ತಪ್ಪಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೀನಮೇಷ ಅನ್ನೋದು ತಪ್ಪಿದೆ. ಸೊ ಏನಕ್ಕೆ ತಪ್ಪಿದೆ ಅಂತ ಅಂದರೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಇಲ್ಲಿ ಮೀನಮೇಷ ಅನ್ನೋದು ಇಲ್ಲಿ ಸೆಕೆಂಡ್ ನಾ ಆಗಿದೆ. ಸೊ ಹಾಗಾಗಿ ಇದು ತಪ್ಪಾಗಿದೆ. ಇದು ಆಪ್ಷನ್ 1 ಇಸ್ ಕರೆಕ್ಟು, ಮೀನಮೇಷ. ಸೊ ನಾವು ಅನ್ಕೋಬೋದು ಮೇಷ ಅಂತ ಓದ್ತೀವಿ ಅಂತ, ಅದು ನಾನು ಅಂದ್ಕೊಂಡಿದ್ದೆ, ಅದು ತಪ್ಪು. ಜಸ್ಟ್ ಮೀನಮೇಷ ಅಂತ ಹೇಳಬೇಕು. ಹಾಗಾಗಿ ಆಪ್ಷನ್ 1 ಇಸ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ನು, ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಅಂತ ಇದೆ. ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಅಂತ ಇಲ್ಲಿ ಕ್ವಶನ್ ಇದೆ. ನೋಡಿ ಎಷ್ಟು ಟಫ್ ಆಗಿದೆ ವರ್ಡ್ ಕೊಟ್ಟಿದ್ದಾರೆ ಅಂತ. ಸೊ ಆಪ್ಷನ್ನು ಪಾಶುಪತಾಸ್ತ್ರ ತಪ್ಪಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ಕೊಟ್ಟಿರೋ ಕ್ವಶನಲ್ಲಿ ಪಾಶುಪತಾಸ್ತ್ರ ಅನ್ನೋದು ವರ್ಡು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 4 ತಪ್ಪಿಲ್ಲ. ನೆಕ್ಸ್ಟ್ ರಾಮ ಕ್ಷತ್ರ ಧರ್ಮದಲ್ಲೇ ನಡೆದ ಅಂತ ಇಲ್ಲಿ ಕ್ವಶನ್ ಇದೆ. ಕ್ಷತ್ರ ಧರ್ಮ ಅನ್ನೋದಕ್ಕೆ ಇಲ್ಲಿ ಗೆರೆ ಎಳೆದಿದ್ದಾರೆ. ಸೊ ಆಪ್ಷನ್ನು ಕ್ಷತಿ ಧರ್ಮ, ಕ್ಷಾತ್ರ ಧರ್ಮ, ನೆಕ್ಸ್ಟು ಕ್ಷತ್ರ ಧರ್ಮ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಕ್ಷತ್ರ ಧರ್ಮ ತಪ್ಪಿಲ್ಲ ಅಂತ 4 ಆಪ್ಷನ್ಗಳಲ್ಲಿ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಕ್ಷಾತ್ರ ಧರ್ಮದಲ್ಲಿ ನಡೆದ ಅಂತ ಆಗಬೇಕು. ರಾಮ ಕ್ಷತ್ರ ಧರ್ಮದಲ್ಲೇ ನಡೆದ ಅಲ್ಲ, ಕ್ಷಾತ್ರ ಧರ್ಮದಲ್ಲೇ ನಡೆದ ಅನ್ನೋದು ಆಪ್ಷನ್ ರೈಟ್ ಆಗುತ್ತೆ. ಇದು ನಾನು ಕೀ ಆನ್ಸರ್ ಏನು ಕೊಟ್ಟಿದ್ರು ಅದನ್ನೇ ಒಂದು ಆನ್ಸರ್ನ ಇಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಯಾವುದು ಕೂಡ ತಪ್ಪಿಲ್ಲ. ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ, ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಏನೇ ಒಂದು ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗ ನೋಟಿಫಿಕೇಷನ್ ಅಂದರೆ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒನ್ನು, ಪಾಂಡವರು ಕಳುಹಿಸಿದ ಕೃಷ್ಣ ಸಂಧಾನ ಮುರಿದು ಬಿತ್ತು ಅಂತ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ಕೃಷ್ಣ ಸಂಧಾನ ಅನ್ನೋದಕ್ಕೆ ಗೆರೆ ಎಳೆದಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಗಳಲ್ಲಿ ಕೃಷ್ಣ ಸಂಧಾನ ತಪ್ಪಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ಯಾವುದು ತಪ್ಪಿಲ್ಲ. ಈ ಕ್ವಶನ್ನಲ್ಲಿ ಇಲ್ಲಿ ಗೆರೆ ಎಳೆದಿರೋ ಪದ ತಪ್ಪಾಗಿಲ್ಲ. ಸೊ ಹಂಗಾಗಿ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ತಪ್ಪಾಗಿಲ್ಲ ಅಂತ ಇದೆ. ಸೊ ಇದು ಕರೆಕ್ಟ್ ಆಗಿದೆ. ಅದಕ್ಕೆ ಆಪ್ಷನ್ 4 ಇಸ್ ಕರೆಕ್ಟು, ತಪ್ಪಿಲ್ಲ. ನೆಕ್ಸ್ಟ್ ಒನ್ನು, ಬ್ರಾಹ್ಮಣನಿಗೆ ಮಂತ್ರಾನುಷ್ಠಾನವೇ ಆಧಾರ ಅಂತ ಇಲ್ಲಿ ಕ್ವಶನ್ ಇದೆ. ಮಂತ್ರಾನುಷ್ಠಾನವೇ ಅನ್ನೋದಕ್ಕೆ ಗೆರೆ ಹಾಕಿದ್ದಾರೆ. ಇಲ್ಲಿ ಆಪ್ಷನ್ನು ಮಂತ್ರಾನುಷ್ಠಾನ ತಪ್ಪಿಲ್ಲ ಅಂತ ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ. ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ನೋಡಿ. ನಮಗೆ ತುಂಬಾ ಕಷ್ಟ ಆಗುತ್ತೆ ನೋಡಿ, ಹೇಳ್ತಾರೆ ಯೂಸ್ ಆಗಲ್ಲ ಅಂತ. ಬಟ್ ಈ ಥರ ಎಲ್ಲ ಕ್ವಶನ್ನ ನಾವು ಬಿಡಿಸೋದ್ರಿಂದ ನಮಗೇ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಮಂತ್ರಾನುಷ್ಠಾನ ಇಲ್ಲಿ ನೋಡಿ, ತಕೆಳಿ ಬರಬೇಕು, ಅದಕ್ಕೆ ರಾವತ್ತು, ಇನ್ನೆಲ್ಲ ಸರಿಯಾಗಿದೆ. ಸೊ ಇದು ತಕೆಳಿ ಆದರೆ ಸೊ ಇದು ಕರೆಕ್ಟ್ ಆಗೋದು. ಅದಕ್ಕೆ ನೋಡಿ ಸ್ವಲ್ಪ ಸಿಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಸೊ ನಾವು ಗೊತ್ತು ಮಾಡ್ಕೋಬೇಕು. ಇಲ್ಲಿಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಮಂತ್ರಾನುಷ್ಠಾನ. ನೆಕ್ಸ್ಟ್ ಒನ್ನು, ಕೆಳಗಿನ ಪದಗಳಿಗೆ ಪ್ರಶ್ನೆ ಸಂಖ್ಯೆ 41ರಿಂದ 50ರವರೆಗೆ ಸರಿಯಾದ ಅರ್ಥವನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 41ಅಲ್ಲಿ ಉಂಡಲಿಗೆ ಅಂದರೆ ಈ ಒಂದು ಉಂಡಲಿಗೆ ಅನ್ನೋದ ಪದನ ಅರ್ಥ ಕೇಳಿದ್ದಾರೆ. ಉಂಡಲಿಗೆ ಅಂತಂದರೆ ಏನು ಅಂತ ಆಪ್ಷನ್ ನೋಡೋಣ. ಉಂಡನಾಲಿಗೆ, ಎಳ್ಳುಂಡೆ, ಕಜ್ಜಾಯ, ಕಡಬು ಅಂತ ಆಗುತ್ತೆ. ಇದು ನೋಡಿ, ಉಂಡಲಿಗೆ ಅಂತ ಅಂದರೆ ಕಡುಬು ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು. ಉಂಡಲಿಗೆ ಅಂದರೆ ಕಡುಬು. ನೆಕ್ಸ್ಟ್ ಒನ್ನು, ಕೇಡ ಅಂತ ಕೊಟ್ಟಿದ್ದಾರೆ. ಕೇಡ ಅಂತ ಅಂದರೆ ಏನು ಅರ್ಥ ಬರುತ್ತೆ ಅಂತ ಅಂದರೆ ಇಂದ್ರನ, ಕೇಚರನ, ಭಾನುನ, ಹಳ್ಳಿನ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಕೇಡ ಅಂದರೆ ಹಳ್ಳಿ ಆಗುತ್ತೆ. ಸೊ ನೋಡಿ, ಕೇಡ ಅಂದರೆ ಹಳ್ಳಿ, ಇಂದ್ರ ಅಂದರೆ ಇಂದ್ರ ಆಗುತ್ತೆ. ಕೇಚರ ಅಂತ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೆ ರಾಕ್ಷಸರು ಅಂತ. ಭಾನು ಅಂತ ಅಂದರೆ ಆಕಾಶ ಆಗುತ್ತೆ. ಸೊ ಹಳ್ಳಿ ಅಂತ ಅಂದರೆ ಸೊ ನಮ್ಮ ಗ್ರಾಮ ಆಗುತ್ತೆ. ಕೇಡ ಅಂತ ಅಂದರೆ ಏನೋ ಆಪ್ಷನ್ ಅಂತ ಅಂದರೆ ಹಳ್ಳಿ. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ಅಳಿನಿ ಪದದ ಅರ್ಥ ಕೇಳಿದ್ದಾರೆ. ಅಳಿನಿ ಅಂದರೆ ಮರಿದುಂಬಿ, ಹೆಣ್ಣು ದುಂಬಿ, ಗಂಡು ದುಂಬಿ, ದೊಡ್ಡ ದುಂಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಳಿನಿಗೆ ರೈಟ್ ಅರ್ಥ ಆಗಿರೋದು ಹೆಣ್ಣು ದುಂಬಿ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟು. ಅಳಿನಿ ಅಂದರೆ ಹೆಣ್ಣು ದುಂಬಿ.
ನೆಕ್ಸ್ಟ್ ಒಂದು ನೋಡಿ ಕೂಷ್ಮಾಂಡ ಅಂತ, ಇದನ್ನ ಪ್ರೀವಿಯಸ್ ಇಯರಲ್ಲೂ ಕೂಡ ಕೊಟ್ಟಿದ್ರು. ಕ್ವಶನ್ನ ಬಿಡಿಸೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ಈ ಥರ ಟಿಕ್ ಹಾಕಿದಿರಲ್ಲ, ಎಕ್ಸಾಮ್ ಬರೀಬೇಕಾದ್ರೆ ಟಿಕ್ ಹಾಕಿದರೆ ಏನೂ ಆಗಲ್ವಾ ಅಂತ. ಸೊ ನಾನು ಅಲ್ಲಿ ಟಿಕ್ ಹಾಕಿರಲಿಲ್ಲ, ನಾನು ಯಾವಾಗ ಕೀ ಆನ್ಸರ್ ಬಿಟ್ಟಿದ್ರು ಆವಾಗ ಟಿಕ್ ಹಾಕಿರೋದು. ಸೊ ಹಾಗಾಗಿ ನಾನು ಟಿಕ್ ಆಗಿದೆ. ಸೊ ಹಂಗಂತ ನಾನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಎಕ್ಸಾಮ್ ಬರೀಬೇಕಾದ್ರೆ ಟಿಕ್ ಹಾಕಬಾರ್ದು. ಕೂಷ್ಮಾಂಡ ಅನ್ನೋದಕ್ಕೆ ಅರ್ಥ ನೋಡೋಣ. ಸೋರೆಕಾಯಿ, ಕುಂಬಳಕಾಯಿ, ಪಡುವಲಕಾಯಿ, ಹೀರೆಕಾಯಿ ಅಂತ ಇದೆ. ಕೂಷ್ಮಾಂಡ ಅಂತ ಅಂದರೆ ಕುಂಬಳಕಾಯಿ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಕುಂಬಳಕಾಯಿ. ನೆಕ್ಸ್ಟ್ ಒನ್ನು ಅರ್ಕ ಅಂತ ಇಲ್ಲಿ ಕ್ವಶನ್ ಇದೆ. ಅರ್ಕ ಅಂದರೆ ಚಂದ್ರ, ಸೂರ್ಯ, ನಕ್ಷತ್ರ, ಆಕಾಶ ಅಂತ ಬರುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅರ್ಕಗೆ ಸೂರ್ಯ ಆಗುತ್ತೆ. ಇದೆಲ್ಲ ಆಲ್ಮೋಸ್ಟು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಏನು ಪದಗಳ ಅರ್ಥ ಕೊಟ್ಟಿದ್ದಾರೆ, ಪ್ರತಿಯೊಂದು ಪಾಠ ಆಗಲಿ ಪದ್ಯ ಆಗಲಿ ಯಾವುದ್ರಲ್ಲಿ ಏನೋ ಅರ್ಥ ಕೊಟ್ಟಿದ್ದಾರೆ ಅದ್ರದ್ದೇ ಆ್ಯಸ್ ಇಟ್ ಈಸ್ ತೆಗ್ದಾಕಿದ್ದಾರೆ. ಸೊ ನೀವು ಕನ್ನಡ ಬುಕ್ನ ಆದಷ್ಟು ರೆಫರ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಅರ್ಕಗೆ ಕರೆಕ್ಟು ಮೀನಿಂಗು ಸೂರ್ಯ. ನೆಕ್ಸ್ಟ್ ಒನ್ನು ವಿಬುಧ ಅಂತ ಇಲ್ಲಿ ಕ್ವಶನ್ ಇದೆ. ವಿಬುಧ ಅನ್ನೋದ ಅರ್ಥ ಏನು ಅಂತ ಇಲ್ಲಿ ನೋಡಬೇಕಾಗುತ್ತೆ. ದಡ್ಡ, ಸೋಮಾರಿ, ಪಂಡಿತ, ದುಷ್ಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಬುಧಗೆ ಅರ್ಥ ಬಂದ್ಬಿಟ್ಟು ಪಂಡಿತ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್, ಪಂಡಿತ. ನೆಕ್ಸ್ಟ್ ಒನ್ನು ತೃಣ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕನ್ನಡ ಬುಕ್ಕಲ್ಲೇ ಇದೆ. ಸೊ ನೋಡಿ, ನಾನು ಹೇಳಿರೋ ಆಪ್ಷನ್ಗಳು, ನಾನು ಹೇಳಿರೋ ಕ್ವಶನ್ಗಳು ತುಂಬ ಕನ್ನಡ ಬುಕ್ಕಲ್ಲಿ ಕೊಟ್ಟಿದ್ದಾರೆ. 10th-ಇಂದ 6th-ವರೆಗೂ, ಇಲ್ಲ 6th-ಇಂದ 10th-ವರೆಗೂ ನೋಡ್ಬೋದು. ತೃಣ ಅಂತ ಅಂದರೆ ಅಲ್ಪ, ಗೀಳು, ಈನ, ಹುಲ್ಲು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ತೃಣ ಅಂತ ಅಂದರೆ ಹುಲ್ಲು ಆಗುತ್ತೆ. ಆಪ್ಷನ್ 4 ಕರೆಕ್ಟು, ಹುಲ್ಲು. ನೆಕ್ಸ್ಟ್ ಒನ್ನು ಪಂಕ ಅಂತ ಕೊಟ್ಟಿದ್ದಾರೆ. ಪಂಕ ಅಂದರೆ ಏನು ಮೀನಿಂಗ್ ಅಂತ ನೋಡಬೇಕಾಗುತ್ತೆ. ಕಮಲ, ಕೆಸರು, ತಿಳಿ ನೀರು, ಪಣ ಅಂತ ಇಲ್ಲಿ 4 ಆಪ್ಷನ್ಗಳಲ್ಲಿ ಪಂಕ ಅಂತ ಅಂದರೆ ಕೆಸರು ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಪಂಕ ಮೀನ್ಸ್ ಕೆಸರು. ನೆಕ್ಸ್ಟ್ ಒನ್ನು ಅಂತರ್ಧಾನ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂತರ್ಧಾನ ಅಂತಂದರೆ ಏನು ಅರ್ಥ ಅಂತಂದರೆ ಮಾಯಾಜಾಲನ, ಅರ್ಥೈಸಿಕೋನ, ಮಾಯವಾಗುನ, ನೆಕ್ಸ್ಟು ಜೀರ್ಣಿಸಿಕೋ ಅಂತ 4 ಆಪ್ಷನ್ಗಳಲ್ಲಿ ಅಂತರ್ಧಾನ ಅಂತಂದರೆ ಮಾಯವಾಗು ಅಂತ ಆಗುತ್ತೆ. ಸೊ ನಾವು ಒಳಗಡೆ ಹೇಳ್ಕೊತೀವಲ್ಲ ಅಂತರ್ಧಾನ ಅಂತ, ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಾಯವಾಗು. ನೆಕ್ಸ್ಟ್ ಒನ್ ನೋಡಿ, ಅಡಕ ಅಂತ ಇಲ್ಲಿ ಕ್ವಶನ್ ಇದೆ. ಅಡಕ ಮೀನಿಂಗ್ ಏನು ಅಂತ ನೋಡೋಣ. ಅಡಗಿಸು, ಲಗತ್ತು, ದೊಡ್ಡದು ಮಾಡು, ಅಡಕೆ ಅಂತ ಇಲ್ಲಿ ಆನ್ಸರ್ ಇದೆ. ಅಡಕ ಅಂತ ಅಂದರೆ ಲಗತ್ತು ಅಂತ. ಆಪ್ಷನ್ 2 ಇಸ್ ಕರೆಕ್ಟು. ಅಡಕ ಮೀನ್ಸ್ ಲಗತ್ತು. ನೆಕ್ಸ್ಟ್ ಒನ್ನು ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 51ರಿಂದ 56ರವರೆಗೆ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಆಂಗ್ಲ ಇಂಗ್ಲಿಷ್ ಪದಗಳಿಗೆ 4 ಕನ್ನಡ ರೂಪಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಇಂಪಾರ್ಟೆಂಟು ಅಂದರೆ ಇಂಗ್ಲೀಷ್ ವರ್ಡ್ನ ನಾವು ಕನ್ನಡದಲ್ಲಿ ಏನು ಅಂತ ಕರಿತೀವಿ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿ, ಪ್ರತಿಯೊಬ್ಬ ಲೇಖಕನಿಗೂ ತನ್ನದೇ ಆದ ಪೊಯೆಟಿಕ್ ಲೈಸೆನ್ಸ್ ಇರುತ್ತದೆ ಅಂತ ಇಲ್ಲಿ ಕ್ವಶನ್ ಇದೆ. ಪ್ರತಿಯೊಬ್ಬ ಲೇಖಕನಿಗೂ ತನ್ನದೇ ಆದ ಪೊಯೆಟಿಕ್ ಲೈಸೆನ್ಸ್ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಪೊಯೆಟಿಕ್ ಲೈಸೆನ್ಸ್ ಅಂದರೆ ಏನು ಕನ್ನಡದಲ್ಲಿ ಅಂತ ನಾವು ಗುರುತು ಹಾಕಬೇಕು. ಇಲ್ಲಿ ಕಾವ್ಯನಾಮ, ಕಾವ್ಯ ದರ್ಶನ, ಕಾವ್ಯ ವಿಡಂಬನೆ, ಕಾವ್ಯ ಸ್ವಾತಂತ್ರ್ಯ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಪೊಯೆಟಿಕ್ ಲೈಸೆನ್ಸ್ ಅಂತ ಅಂದರೆ ಕಾವ್ಯ ಸ್ವಾತಂತ್ರ್ಯ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು, ಕಾವ್ಯ ಸ್ವಾತಂತ್ರ್ಯ. ನೆಕ್ಸ್ಟ್ ಒನ್ನು ವಿದೇಶಕ್ಕೆ ಪ್ರಯಾಣಿಸಬೇಕೆಂದರೆ ಪಾಸ್ಪೋರ್ಟ್ ಕಡ್ಡಾಯವಾಗಿರುತ್ತದೆ ಅಂತ. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ನಾವು ಡೈಲಿ ಯೂಸಲ್ಲಿ ಪಾಸ್ಪೋರ್ಟ್ ಅಂತ ಮಾತಾಡ್ತಿರ್ತೀವಿ. ಅದನ್ನು ಕನ್ನಡದಲ್ಲಿ ಯಾವ ರೀತಿ ಕರೀತಾರೆ ಅಂತ ನಮಗೆ ಗೊತ್ತಿರಲ್ಲ. ಇಲ್ಲಿ ನೋಡಿ, ವಿದೇಶಕ್ಕೆ ಪ್ರಯಾಣಿಸಬೇಕೆಂದರೆ ಪಾಸ್ಪೋರ್ಟ್ ಕಡ್ಡಾಯವಾಗಿರುತ್ತದೆ ಅನ್ನೋ ಕ್ವಶನ್ಗೆ ಪಾಸ್ಪೋರ್ಟ್ಗೆ ಕನ್ನಡದಲ್ಲಿ ಪರವಾನಗಿ ಪತ್ರ, ರಹದಾರಿ ಪತ್ರ, ಅನುಜ್ಞಾ ಪತ್ರ, ರಫ್ತು ಪತ್ರ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಅಂತ ಅಂದರೆ ರಹದಾರಿ ಪತ್ರ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್, ರಹದಾರಿ ಪತ್ರ. ನೆಕ್ಸ್ಟ್ ಒನ್ನು ದಿನವೂ ಕಮ್ಯೂಟ್ ಮಾಡಲಾರದೆ ಕೆಲಸಕ್ಕೆ ರಾಜೀನಾಮೆ ನೀಡಿದರು ಅಂತ ಇದೆ. ದಿನವೂ ಕಮ್ಯೂಟ್ ಮಾಡಲಾರದೆ ಕೆಲಸಕ್ಕೆ ರಾಜೀನಾಮೆ ನೀಡಿದರು ಅಂತ ಈ ಕ್ವಶನ್ಗೆ ಓಡಿ ಹೋಗು, ತಡವಾಗಿ ಹೋಗು, ಹೋಗಿ ಬರುವ ಪ್ರಯಾಣ, ಮೆಲ್ಲನೆ ಹೋಗು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಕಮ್ಯೂಟ್ ಅಂತ ಅಂದರೆ ಕನ್ನಡದಲ್ಲಿ ಹೋಗಿ ಬರುವ ಪ್ರಯಾಣ ಅಂತ ಆಗುತ್ತೆ. ಅಂದರೆ ಹೋಗೋದು ಬರೋದು ಪ್ರಯಾಣ ಅಂತ ಇಲ್ಲಿ ಆಪ್ಷನ್ ಆಗುತ್ತೆ. ಆಪ್ಷನ್ 3 ಈಸ್ ಕರೆಕ್ಟು, ಹೋಗಿ ಬರುವ ಪ್ರಯಾಣ. ನೆಕ್ಸ್ಟ್ ಒನ್ನು ಎಲ್ಲ ರಾಜ್ಯಗಳು ತನ್ನದೇ ಆದ ಸ್ಟೇಟ್ ಎಂಬ್ಲಮ್ ಹೊಂದಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸ್ಟೇಟ್ ಎಂಬ್ಲಮ್ ಅಂದರೆ ಏನು ಅಂತ ನಾವು ನೋಡಬೇಕು. ರಾಜ್ಯ ಲಾಂಛನ, ರಾಜ್ಯ ಚಿಹ್ನೆ, ರಾಜ್ಯ ಸಂಕೇತ, ರಾಜ್ಯ ಚಿತ್ರ ಅಂತ 4 ಆಪ್ಷನ್ಗಳಲ್ಲಿ ಸ್ಟೇಟ್ ಎಂಬ್ಲಮ್ ಅಂದರೆ ರಾಜ್ಯ ಲಾಂಛನ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್, ರಾಜ್ಯ ಲಾಂಛನ. ನೆಕ್ಸ್ಟ್ ಒನ್ನು ಲಿರಿಕ್ ಎನ್ನುವ ಸಾಹಿತ್ಯ ಪ್ರಕಾರವು ಇಂಗ್ಲೀಷ್ನಿಂದ ಬಂತು ಅಂತ ಇಲ್ಲಿ ಕ್ವಶನ್ನು. ಲಿರಿಕ್ಕಿಗೆ ಗೆರೆ ಹಾಕಿದ್ದಾರೆ. ಲಿರಿಕ್ ಅನ್ನೋದು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ
ಸೊ ಇಲ್ಲಿ ಆಪ್ಷನ್ನು ಭಾವಗೀತೆ, ಕಥನಗೀತೆ, ಗೀತರೂಪಕ, ನವ್ಯ, ಕವನ ಅಂತ 4 ಆಪ್ಷನ್ಗಳಲ್ಲಿ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಲಿರಿಕ್ ಅಂತ ಅಂದರೆ ಭಾವಗೀತೆ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್, ಭಾವಗೀತೆ. ನೆಕ್ಸ್ಟ್ ಒನ್ನು, ಅವರಿಗೆ ಕನ್ನಡದಲ್ಲಿ ಫ್ಲೂಯೆನ್ಸ್ ಇದೆ ಅಂತ ಇಲ್ಲಿ ಕ್ವಶನ್ನು. ಫ್ಲೂಯೆನ್ಸ್ ಅಂತ ಅಂದರೆ ಕನ್ನಡದಲ್ಲಿ ಏನು ಕರೀತಾರೆ ಅಂತ ನೋಡೋಣ. ನಿರರ್ಗಳತೆ, ಪ್ರಾಸಬದ್ಧತೆ, ಗೊತ್ತಿಲ್ಲದಿರುವುದು, ವಿರಳತೆ ಅಂತ 4 ಆಪ್ಷನ್ಗಳಲ್ಲಿ ಫ್ಲೂಯೆನ್ಸ್ ಅಂತ ಅಂದರೆ ನಿರರ್ಗಳತೆ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್, ನಿರರ್ಗಳತೆ. ನೆಕ್ಸ್ಟ್ ಒನ್ನು, ಪಡುವಣ ಎಂಬುದು ಡ್ಯಾಶ್ ವಾಚಕ ಅಂತ ಕೊಟ್ಟಿದ್ದಾರೆ. ಇದು ಯಾವ ವಾಚಕದಲ್ಲಿ ಬರುತ್ತೆ ಅಂತ ನಾವು ಟಿಕ್ ಆಗಬೇಕಾಗುತ್ತೆ. ಪಡುವಣ ಅಂತಾದರೂ ಪ್ರಕಾರವಾಚಕ ಆಗುತ್ತಾ, ದಿಕ್ವಾಚಕ ಆಗುತ್ತಾ, ಸೊ ಸಂಖ್ಯಾವಾಚಕ ಆಗುತ್ತಾ, ಸರ್ವನಾಮನ ಅಂತ 4 ಆಪ್ಷನ್ಗಳಲ್ಲಿ ಪಡುವಣ ಅನ್ನೋದು ದಿಕ್ಕು ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಪಡುವಣ ಅಂತ ಅಂದರೆ ಇದು ಕನ್ನಡ ಪದ. ನಾವು ಕ್ಯಾಶುಯಲ್ ಕರೆಯೋದು ಪಶ್ಚಿಮ ಅಂತ, ಪಡುವಣ ಅಂತ ಅಂದರೆ ಪಶ್ಚಿಮ ಅಂತ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ದಿಕ್ಕುಗಳ ಸೂಚನೆ ಮಾಡುತ್ತೆ, ಅದಕ್ಕೋಸ್ಕರ ದಿಗ್ವಾಚಕ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಟು ದಿಗ್ವಾಚಕ. ನೆಕ್ಸ್ಟ್ ಒನ್ನು, ಹಾಲಿನಿಂದ ತುಪ್ಪವು ತಯಾರಾಗುತ್ತದೆ. ಇಲ್ಲಿ ಹಾಲಿನಿಂದ ಎಂಬುದು ಡ್ಯಾಶ್ ವಿಭಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಹಾಲಿನಿಂದ ಅನ್ನೋದು ಇಂದ ಬತ್ತು. 7 ವಿಭಕ್ತಿ ಪ್ರತ್ಯಯಗಳಿದ್ದಾವೆ. 7 ವಿಭಕ್ತಿ ಪ್ರತ್ಯಯಗಳು ಯಾವ ಅಂತ ಅಂದರೆ ಉ, ಅನ್ನು, ಇಂದ, ಗೇಕೆ, ದೆಸೆಯಿಂದ, ಆ, ಅಲ್ಲಿ, ಎ ಆಗುತ್ತೆ. ಇಷ್ಟು ವಿಭಕ್ತಿ ಪ್ರತ್ಯಯಗಳಿದ್ದಾವೆ. ಒಟ್ಟಿನಲ್ಲಿ ಟೋಟಲ್ ಆಗಿ 7 ವಿಭಕ್ತಿ ಪ್ರತ್ಯಯಗಳು ನಾವು ನೋಡ್ಬೋದು. ಉ, ಅನ್ನು, ಇಂದ, ಗೇಕೆ, ದೆಸೆಯಿಂದ, ಆ, ಅಲ್ಲಿ, ಎ ಅಂತ ಇದೆ. ಇಲ್ಲಿ ಹಾಲಿನಿಂದ ಅಂತ ಇದೆ. ಇಲ್ಲಿ ನೋಡಿ, ಹಾಲಿನಿಂದ ಅಂತ ಇದೆ. ಹಾಲಿನಿಂದ ಅಂತ ಅಂದರೆ ಇಂದ ಬರುತ್ತೆ. ಸೊ ಅರೆ, ತೃತೀಯ, ಷಷ್ಠಿ, ಸಪ್ತಮಿ, ಪ್ರಥಮ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ರು ಎಷ್ಟು ವಿಭಕ್ತಿ ಪ್ರತ್ಯಯಗಳಿದಾವೆ ಅಂತ. ನಾವು 7 ಅಂತ ಟಿಕ್ ಮಾಡಿದ್ವಿ. ಸೊ ನೀವು ಕೂಡ 7 ಅಂತ ಹಾಕಿ. ಇಲ್ಲಿ ನೋಡಿ, ಸೊ ಇಂದ ಅಂತ ಬಂದಿದೆ. ಇಂದ ಅನ್ನೋದು ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಪ್ರಥಮ, ದ್ವಿತೀಯ, ತೃತೀಯ ಆಗುತ್ತೆ. ಸೊ ಆಪ್ಷನ್ ತೃತೀಯ ಆಗುತ್ತೆ. ಆಪ್ಷನ್ ತೃತೀಯ ಎಲ್ಲಿದೆ, ಇಲ್ಲಿದೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ತೃತೀಯ ಆಗುತ್ತೆ. ಹಾಲಿನಿಂದ ಅಂತ ಅಂದರೆ ಇಂದ ಬಂತು, ಇಂದ ಬಂದ್ಬಿಟ್ಟು ತೃತೀಯ ಆಗುತ್ತೆ. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟು ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ದೇವರೇ ನೀನೇ ಈ ಸಂಕಟದಿಂದ ಪಾರು ಮಾಡು. ಈ ವಾಕ್ಯದಲ್ಲಿ ನೀನೇ ಎಂಬುದು ಡ್ಯಾಶ್ ಅವ್ಯಯ ಅಂತ ಕೊಟ್ಟಿದ್ದಾರೆ. ಇದು ಯಾವ ಅವ್ಯಯ ಆಗುತ್ತೆ ಅಂತ ನಾವು ಗುರ್ತಾಗಬೇಕು. ನೋಡೋಣ. ಇಲ್ಲಿ ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ. ಕ್ರಿಯಾರ್ಥಕ ಅವ್ಯಯನ, ಅವಧಾರಣ ಅವ್ಯಯನ, ನೆಕ್ಸ್ಟು ಭಾವಬೋಧಕನ, ಸಂಬೋಧನ ವಾಚಕನ ಅಂತ 4 ಆಪ್ಷನ್ಗಳಲ್ಲಿ ನೀನೇ ಅಂತ ಹೇಳಿದ್ದಾರೆ. ನೀನೇ ಅಂತ ಸೊ ದೀರ್ಘವಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಇದು ಕರೆಕ್ಟ್ ಆನ್ಸರು ಅವಧಾರಣ ಅರ್ಥಕ ಅವ್ಯಯ ಆಗುತ್ತೆ. ದೇವರೇ, ನೀನೇ ಇದೆಲ್ಲ ಅವಧಾರಣಾರ್ಥಕ ಆಗುತ್ತೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಅವಧಾರಣಾರ್ಥಕ. ನೆಕ್ಸ್ಟ್ ಒನ್ನು, ಪರ್ವತ ಎಂಬ ಪದವು ಡ್ಯಾಶ್ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಪರ್ವತ ಅನ್ನೋ ಪದವು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಇಲ್ಲಿ ಕ್ವಶನಲ್ಲಿ ಅಂಕಿತ ನಾಮನ, ಅನ್ವರ್ಥಕ ನಾಮನ, ಸೊ ರೂಢನಾಮನ, ಭಾವನಾಮನ ಅಂತ ಅಂದರೆ ಪರ್ವತ ಅಂದರೆ ನಾವು ಕ್ಯಾಶುಯಲ್ ಕರಿತೀವಿ, ಕಾಮನ್ ನೌನ್ ಆಗುತ್ತೆ, ರೂಢನಾಮ ಆಗುತ್ತೆ. ಸೊ ಆಪ್ಷನ್ 3 ಇಸ್ ರೈಟ್, ಪರ್ವತ ಅಂದರೆ ರೂಢನಾಮ. ನೆಕ್ಸ್ಟ್ ಒನ್ನು, ಬಸರಿ ಎಂದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೊಟ್ಟೆಯಲ್ಲಿ ಮಗುವನ್ನುಳ್ಳ ಹೆಂಗಸು ಅಂತ ಇದೆ. ಬಹಳ ಸರಿಯಾದದ್ದು ಅಂತ ಕೊಟ್ಟಿದ್ದಾರೆ. ಒಂದು ಜಾತಿಯ ಮರ ಅಂತ ಹೊರಕ್ಕೆ ಹಾಕುವಂಥ 4 ಆಪ್ಷನ್ಗಳಲ್ಲಿ ನಾವು ಡೈರೆಕ್ಟಾಗಿ ಬಸರಿ ಅಂತ ಅಂದರೆ ಹೊಟ್ಟೆಯಲ್ಲಿ ಮಗುವನ್ನುಳ್ಳ ಹೆಂಗಸು ಅಂತ ಹಾಕ್ಬಿಡ್ತೀವಿ. ಯಾಕೆ ಅಂತಂದರೆ ಅದೇ ಅರ್ಥ ಅದಕ್ಕೆ ಅಂತ. ಸೊ ಅದು ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ಬಸ್ರಿ ಮರ ಅನ್ನೋದು ಒಂದು ಮರ ಇದೆ, ಅದು ಒಂದು ಜಾತಿಯ ಮರ ಆಗುತ್ತೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಬಸರಿ ಅಂತ ಅಂದರೆ ಒಂದು ಜಾತಿಯ ಮರ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಸಂಧಿ ಕಾರ್ಯವಾಗುವಾಗ ಪೂರ್ವ ಪದದ ಒಂದು ಅಕ್ಷರವು ಸಂಧಿಯಾದ ಪದದಲ್ಲಿ ಇಲ್ಲದಿದ್ದರೆ ಅಂಥ ಸಂಧಿಯನ್ನು ಎಂಥ ಸಂಧಿ ಎನ್ನುತ್ತೇವೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಆಗುವಾಗ ಪೂರ್ವ ಪದದ ಒಂದು ಅಕ್ಷರವು ಸಂಧಿಯಾದ ಪದದಲ್ಲಿ ಇಲ್ಲದಿದ್ದರೆ ಅಂಥ ಸಂಧಿಯನ್ನು ಡ್ಯಾಶ್ ಸಂಧಿ ಎನ್ನುತ್ತೇವೆ ಅಂತ ಇಲ್ಲಿ ಕ್ವಶನ್ಗೆ ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಯಕಾರಾಗಮ ಸಂಧಿ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಲೋಪ ಸಂಧಿ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್, ಲೋಪ ಸಂಧಿ. ನೆಕ್ಸ್ಟ್ ಒನ್ನು, ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 66 ಮತ್ತು 67 ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕನ್ನಡ ಭಾಷೆನ ಐಡೆಂಟಿಫೈ ಮಾಡೋದನ್ನ ಹೇಳಿದ್ದೆ. ಇವಾಗ ಇಂಗ್ಲೀಷ್ ಭಾಷೆನ ನಾವು ಗುರುತು ಹಾಕಬೇಕು. ಇಲ್ಲಿ ಕ್ವಶನ್ ನೋಡಿ, ಕದ, ಮರ, ರಜಾ, ಕರಿದು ಅಂತ ಕೊಟ್ಟಿದ್ದಾರೆ. ಕದ, ಮರ, ಕರಿದು ಅನ್ನೋದು ಕನ್ನಡ ಭಾಷೆ ಆಗುತ್ತೆ. ರಜಾ ಅನ್ನೋದು ಅನ್ಯ ಭಾಷೆ ಆಗುತ್ತೆ. ಸೊ ಆಪ್ಷನ್ 3 ಇಸ್ ರೈಟ್, ರಜಾ.
ನೆಕ್ಸ್ಟ್ ಒನ್ನು ಭೂಮಿ, ನೀರು, ಬಾನು, ಮೀನು ಅಂತ ಇದೆ. ಸೊ ಭೂಮಿ ಅನ್ನೋದು ಬೇರೆ ಭಾಷೆ, ನೀರು, ಬಾನು, ಮೀನು ಅನ್ನೋದು ಇದೆಲ್ಲ ಕನ್ನಡ ಭಾಷೆ ಆಗುತ್ತೆ. ಸೊ ಹಂಗಾಗಿ ಅನ್ಯ ಭಾಷೆಯಿಂದ ಬಂದಿರೋದು ಯಾವುದು ಅಂದರೆ ಭೂಮಿ. ಆಪ್ಷನ್ 1 ಈಸ್ ರೈಟ್. ನೆಕ್ಸ್ಟ್ ಒನ್ನು ಕೆಳಗೆ ಕೊಟ್ಟಿರುವ ಪದಗಳಿಗೆ ಪ್ರಶ್ನೆ ಸಂಖ್ಯೆ 68ರಿಂದ 72ರವರೆಗೆ ತದ್ಭವ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಸೂಚನೆ ಕೊಟ್ಟಿದ್ದಾರೆ ಮೇಡಮ್, ಇದೇ ಥರ ಕೊಡ್ತಾರಾ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಅಂತ ಕಮೆಂಟ್ ಮಾಡಿದಾರ. ಹೌದು, ಇದೇ ಥರ ಕೊಡ್ತಾರೆ, ಇಲ್ಲಾಂದರೆ ಕೊಡ್ಲು ಇರ್ಬೋದು, ಡೈರೆಕ್ಟಾಗಾದರೂ ಕೊಡ್ತಾರೆ. ಈ ಒಂದು ಕ್ವಶನ್ ಪೇಪರಲ್ಲಿ ಇದೇ ಥರ ಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟು ಕನ್ನಡ ರಿಲೇಟೆಡ್ ಏನು ಎಕ್ಸಾಮ್ ಬರೆದಿದ್ದೀನಿ ಅದರಲ್ಲೆಲ್ಲ ಸೂಚನೆಗಳನ್ನ ಕೊಡ್ತಾರೆ. ಸೊ ಹಂಗಾಗಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತದ್ಭವ ಪದಗಳನ್ನು ಬರೆಯೋಕ್ಕೆ ಹೇಳಿದ್ದಾರೆ. ಭಾಷಾ ಕೊಟ್ಟಿದ್ದಾರೆ. ಭಾಷಾಗೆ ತದ್ಭವ ಪದ ಏನು ಅಂತ ನೋಡಬೇಕಾಗುತ್ತೆ. ಭಾಷೆ, ಭಾಷೆ, ಭಾಷಾ, ಭಾಷಾ ಆಗುತ್ತೆ. ಸೊ ನಾನು ಒಂದು ಕ್ಲಾಸಲ್ಲಿ ತತ್ಸಮ ತದ್ಭವ ಪದಗಳನ್ನ ವ್ಯಾಕರಣ ಮಾಡಿಕೊಡ್ತೀನಿ. ಸೊ ನಾವು ಕನ್ನಡ ರಿಲೇಟೆಡು ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಹೋಗೋ ಅಷ್ಟರಲ್ಲಿ ನಾನು ತತ್ಸಮ ತದ್ಭವ ಪದಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈಸಿಯಾಗಿ ಯಾವ ಥರ ತತ್ಸಮ ತದ್ಭವ ಐಡೆಂಟಿಫೈ ಮಾಡ್ಬೋದು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಭಾಷಾ ಇದು ತದ್ಭವ ಪದ ಏನು ಅಂತ ಅಂದರೆ ಭಾಷೆ ಆಗುತ್ತೆ. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಯಜ್ಞ ಅಂತ ಇದೆ. ಯಜ್ಞ ಅನ್ನೋದಕ್ಕೆ ಯಾಗ, ಹವನ, ಜನ್ನ, ಹೋಮ ಅಂತ. ಸೊ ಯಜ್ಞ ಅಂತ ಅಂದರೆ ಅದಕ್ಕೆ ಏನು ತದ್ಭವ ರೂಪ ಅಂತಂದರೆ ಜನ್ನ ಆಗುತ್ತೆ. ಯಾಕಾರ ಹೋಗ್ಬಿಟ್ಟು ಜಾಕಾರ ಆಗುತ್ತೆ. ಇದು ತತ್ಸಮ, ಇದು ತದ್ಭವ. ತದ್ಭವದಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾಕಾರ ಇರೋದು ಜಾಕಾರ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್. ನೆಕ್ಸ್ಟ್ ಒನ್ನು ಕಪಟ ಅಂತ ಇದೆ. ಕಪಟಗೆ ಗಪಟ, ವಂಚಕ, ಕವಡು ಅಂತ ಇದೆ. ಕಪಟಕ್ಕೆ ಏನು ಅಂತಂದರೆ ಪಾಕಾರ ಹೋಗ್ಬಿಟ್ಟು ವಾಕಾರ ಆಗುತ್ತೆ. ಸೊ ಹಂಗಾಗಿ ಕವಡು ಆಗುತ್ತೆ. ಆಪ್ಷನ್ 4 ಈಸ್ ಕರೆಕ್ಟು. ಕಪಟ ಅನ್ನೋದು ತತ್ಸಮ, ಕವಡು ಅನ್ನೋದು ತದ್ಭವ ಆಗುತ್ತೆ. ಇದು ಪಾಕಾರ ಹೋಗ್ಬಿಟ್ಟು ವಾಕಾರ ಆಗಬೇಕು, ಅದೇ ತತ್ಸಮ ಆಗುತ್ತೆ, ತದ್ಭವ ಆಗುತ್ತೆ. ಆಪ್ಷನ್ 4 ಈಸ್ ರೈಟ್. ನೆಕ್ಸ್ಟ್ ಒನ್ನು ಯುಗ್ಮ ಅಂತ ಇದೆ. ಯುಗ್ಮ ಅಂತ ಅಂದರೆ ಜುಗ್ಗ, ಯುಗ, ಜುಗ, ಜನಿವಾರ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಯುಗ್ಮಗೆ ಯಾವತ್ತು ಬಂದ್ಬಿಟ್ಟು ಜ ಆಗುತ್ತೆ ಅಂತ ನಾನು ಪ್ರೀವಿಯಸ್ ಒಂದು ಕ್ವಶನಲ್ಲಿ ಹೇಳಿದ್ದೆ. ಹೋಗ್ಬಿಟ್ಟು ಜ ಆಗಬೇಕು. ಸೊ ಹಂಗಾಗಿ ಯುಗ್ಮ ಅಂತಂದರೆ ಜುಗ್ಗ ಆಗುತ್ತೆ. ಜುಗ ಆಗಲ್ಲ, ಜುಗ್ಗ ಆಗುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್. ಪತಿವ್ರತೆ ತದ್ಭವ ಏನಾಗುತ್ತೆ ಅಂತ ನೋಡೋಣ. ಅಧಿಬದೆ, ಗೃಹಿಣಿ, ಸಾವಿತ್ರಿ, ಹೆಂಗಸು ಅಂತ 4 ಆಪ್ಷನ್ಗಳಲ್ಲಿ ಪತಿವ್ರತೆಗೆ ತದ್ಭವ ಅಧಿಬದೆ ಆಗುತ್ತೆ. ಆಪ್ಷನ್ 1 ಕರೆಕ್ಟು, ಅಧಿಬದೆ. ನೆಕ್ಸ್ಟ್ ಒನ್ನು ಇದು ಕರ್ಮಧಾರೆಯ ಸಮಾಸಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ. ಕರ್ಮಧಾರೆಯ ಸಮಾಸಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವುದು ಅಂತ ನೋಡ್ಬೋದು. ಬೀಳ್ಗೊಡೆ, ಅರಮನೆ, ಅಂಗೈ, ಆಮನೆ ಅಂತ ಇದೆ. ಸೊ ಕರ್ಮಧಾರೆಯ ಸಮಾಸಕ್ಕೆ ಒಂದು ಯಾವ ಥರ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದೊಂದು ವಿಶೇಷತೆ ಇರುತ್ತೆ. ವಿಶೇಷಣವಾಗಿ ಅದೊಂದು ವರ್ಡ್ ಇರುತ್ತೆ. ಸೊ ಹಂಗಾಗಿ ನಾವು ಟಿಕ್ ಮಾಡ್ಬೋದಾಗುತ್ತೆ. ಬೀಳ್ಗೊಡೆ ಅನ್ನೋದು ಇವೆಲ್ಲದಕ್ಕಿಂತ ಒಂದು ಸ್ವಲ್ಪ ಸ್ಪೆಷಲ್ ಅಂದರೆ ವಿಶೇಷಣ ಪದ ಇದೆ. ಸೊ ಹಂಗಾಗಿ ಇದು ಬೀಳ್ಗೊಡೆ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್. ನೆಕ್ಸ್ಟ್ ಒನ್ನು ಕನ್ನಡದ ಮೊಟ್ಟ ಮೊದಲು ಉಪಲಬ್ಧವಾದ ಗ್ರಂಥ ಯಾವುದು ಅಂತ ಕೊಟ್ಟಿದ್ದಾರೆ. ಇದೊಂದು ತುಂಬ ಸಲ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧವಾದ ಗ್ರಂಥ ಯಾವುದು ಅಂತಂದರೆ ಕವಿರಾಜ ಮಾರ್ಗ, ವಡ್ಡರಾಧನೆ, ವಿಕ್ರಮಾರ್ಜುನ ವಿಜಯಂ, ಧರ್ಮ ಪರೀಕ್ಷೆ ಅಂತ ಇದೆ. ಕವಿರಾಜ ಮಾರ್ಗ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕರೆಕ್ಟು. ಇದು ವಡ್ಡರಾಧನೆ, ಇದು ಗದ್ಯ ಕೃತಿ ಆಗುತ್ತೆ. ಇದು ಗದ್ಯ ಕೃತಿ. ಇದು ಉಪಲಬ್ಧವಾದ ಕನ್ನಡದ ಮೊಟ್ಟ ಮೊದಲು ಉಪಲಬ್ಧವಾದ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗನ ಬರೆದವರು ಯಾರು ಅಂತ ಅಂದರೆ ಶ್ರೀ ವಿಜಯ. ನೆಕ್ಸ್ಟ್ ಒನ್ನು ಇದು ಪಂಪನ ಬಿರುದುಗಳಲ್ಲೊಂದು ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಬಿರುದುಗಳು ಕೊಟ್ಟಿದ್ದಾರೆ. ಅದರಲ್ಲಿ ಪಂಪನ ಬಿರುದು ಯಾವುದು ಅಂತ ನಾವು ನೋಡಬೇಕಾಗುತ್ತೆ. ಅಮ್ಮನ ಗಂಧಾವರಣ, ಸರ್ವಜ್ಞ, ನಾಡೋಜ, ಕವಿವರ, ಕಾಮಧೇನು ಅಂತ 4 ಆಪ್ಷನ್ಗಳಲ್ಲಿ ಪಂಪನ ಬಿರುದು ಯಾವುದು ಅಂತಂದರೆ ನಾಡೋಜ ಆಗುತ್ತೆ. ಆಪ್ಷನ್ 3 ರೈಟ್ ಆನ್ಸರ್ ನಾಡೋಜ. ಸ್ವರಕ್ಕೆ ಸ್ವರ ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ. ಇದನ್ನು ವ್ಯಾಕರಣದಲ್ಲಿ ಹೀಗೆ ಹೇಳುತ್ತಾರೆ ಅಂತ ಇಲ್ಲಿ ಕ್ವಶನ್ನು. ಏನಂತ ಕರೆಯುತ್ತಾರೆ ಅಂತ ನೋಡೋಣ. ಪ್ರಕೃತಿ ಭಾವ, ಸಂಧಿ ವಿಕಲ್ಯ, ಕೃದಂತ, ವಿಶೇಷಣ ಅಂತ 4 ಆಪ್ಷನ್ಗಳಲ್ಲಿ ಸ್ವರಕ್ಕೆ ಸ್ವರ ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ. ಇದನ್ನು ವ್ಯಾಕರಣದಲ್ಲಿ ಪ್ರಕೃತಿ ಭಾವ ಅಂತ ಕರೀತಾರೆ. ಆಪ್ಷನ್ 1 ಈಸ್ ರೈಟ್, ಪ್ರಕೃತಿ ಭಾವ. ಈ ಕ್ವಶನ್ ಅಂತೂ ನೋಡಿ, ಇಲ್ಲಿ ಈ ಕ್ವಶನ್ ಅಂತೂ ತುಂಬಾ ಇಂಪಾರ್ಟೆಂಟು. ಪ್ರತಿ ಸಲನೂ ಈ ಕ್ವಶನ್ ಕೇಳ್ತಾರೆ. ಕೆ ಎಸ್ ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಅಂತ ಈ ಕ್ವಶನ್ನು ತುಂಬ ಸಲ ರಿಪೀಟ್ ಆಗಿದೆ. ಅದಕ್ಕೆ ಹೇಳೋದು ನಾವು ಓಲ್ಡ್ ಕ್ವಶನ್ ಪೇಪರ್, ಹಳೆ ಕ್ವಶನ್ ಪೇಪರ್ ಏನಿದೆ ಅದನ್ನು ನಾವು ಅನಲೈಸ್ ಮಾಡ್ಕೊಂಡು ಹೋದರೆ ಅಲ್ಲಿ ಈಸಿ ಆಗುತ್ತೆ. ಹೇಳ್ತಾರೆ ಕಮೆಂಟ್ ಮಾಡೋರಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಸೊ ಅವರು ಸೀರಿಯಸ್ ಆಗಿ ಓದ್ತಾ ಇಲ್ಲ ಅಂದ್ಕೋತೀನಿ ನಾನು. ಕೆ ಎಸ್ ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಅನ್ನೋದು
ಮಾಡಿದ್ರೆ ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ದುಂಡು ಮಲ್ಲಿಗೆ ಅಂತ 4 ಆಪ್ಷನ್ಗಳಲ್ಲಿ KS ನರಸಿಂಹಸ್ವಾಮಿಯವರ ಪಂಪ ಪ್ರಶಸ್ತಿ ಯಾವುದು ಅಂತ ಅಂದರೆ ದುಂಡು ಮಲ್ಲಿಗೆ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ನೋಡಿ, ಸಾಹಿತ್ಯಕ್ಕೆ ರಿಲೇಟೆಡು ತುಂಬಾ ಕ್ವಶನ್ ಕೊಟ್ಟಿದ್ದಾರೆ. ಈ ಪೇಜಲ್ಲೆಲ್ಲ ಅವ್ರದ್ದೇ ಕ್ವಶನ್ ಇದೆ. ತುಂಬಾ ಇಂಪಾರ್ಟೆಂಟು. ನಾನು ಕೊಟ್ಟಿರೋದು ನಾನು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ, ನಾನು ಹೇಳ್ಬೇಕಾದ್ರೆ ನೀವು ಮಾರ್ಕ್ ಅಂದರೆ ನೋಟ್ಬುಕ್ಕಲ್ಲಿ ಬರ್ಕೊಂಡ್ರೆ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಪದೇ ಪದೇ ನಾವು ರಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ಯಾರು ಅಂತ ಕೊಟ್ಟಿದ್ದಾರೆ. ಅಭಿನವ ಪಂಪ ಅಂತ ಅವರೇ ಕರ್ಕೊಂಡಿರೋ ಕವಿ ಯಾರು ಅಂತ ಅಂದರೆ ಪೊನ್ನಾರನ್ನ ಜನ್ನ ನಾಗಚಂದ್ರ ಅಂತ ಆಗುತ್ತೆ. ಇದು ತುಂಬ ಸಲ ಕೇಳಿದ್ದಾರೆ. ಅಭಿನವ ಪಂಪ ಅಂತ ಯಾರು ಅಂತ ಅಂದರೆ ನಾಗಚಂದ್ರ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ನಾಗಚಂದ್ರ. ನೆಕ್ಸ್ಟು, ಹಂಪೆಯ ಹರೀಶ್ವರನ ವಸುತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ಯಾರು ಅಂತ ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಕ್ವಶನ್ ತೆಗೆದಿದ್ದಾರೆ. ಇವೆಲ್ಲ ನಿಮಗೆ ಕ್ವಶನ್ ಗೊತ್ತಿತ್ತಾ? ಇಲ್ಲ ತಾನೇ. ಈಗ ಒಂದು ಸಲ ನೋಡಿಕೊಂಡ್ರೆ ನಾನು ಓದಿದ್ನಲ್ಲ ಅನ್ನೋ ಒಂದು ನಿಮ್ಗೆ ಅರ್ಥ ಆಗುತ್ತೆ, ರಿಯಲೈಸ್ ಆಗುತ್ತೆ. ಆಮೇಲೆ ಎಕ್ಸಾಮಲ್ಲಿ ಓದಿದ್ನಲ್ವಾ ಅಂತ ಅಂದ್ಬಿಟ್ಟು ಜ್ಞಾಪಕ ಆಗಿ ನೆನಪು ಬಂದ್ಬಿಟ್ಟು ನಾವು ರೈಟ್ ಆನ್ಸರ್ ಹಾಕ್ಬರ್ಬೋದು. ಸೊ ಹಂಗಾಗಿ ಯಾವುದನ್ನು ನೆಗ್ಲಿಜೆನ್ಸಿ ಮಾಡಬಾರ್ದು. ಎಲ್ಲದನ್ನು ಕೂಡ ಯೂಸ್ಫುಲ್ ಆಗೋವಂಥ ವಿಡಿಯೋಸೇ ಆಗಿರುತ್ತೆ. ಇಲ್ಲೂ ಹಂಪೆಯ ಹರೀಶ್ವರನ ವರಸುತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಮುದ್ದಣ್ಣ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹರಿಹರ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಅರ್ಥವನ್ನು ವಿಭಜಿಸುವುದು ಎನ್ನುವುದಕ್ಕೆ ಹೀಗೆ ಹೇಳುತ್ತಾರೆ ಅಂತ ಇಲ್ಲಿ ಕ್ವಶನ್ನು. ಸಮಾಸ, ಸಂಧಿ, ವಿಭಕ್ತಿ, ಕೃದಂತ ಅಂತ 4 ಆಪ್ಷನ್ಗಳಲ್ಲಿ ಅರ್ಥವನ್ನು ವಿಭಜಿಸುವುದು ಎನ್ನುವುದಕ್ಕೆ ಸಮಾಸ ಅಂತಾರೆ. ಸೊ ಆಪ್ಷನ್ 1 ಇಸ್ ಕರೆಕ್ಟು, ಸಮಾಸ. ನೆಕ್ಸ್ಟ್ ಒನ್ನು, ಕನ್ನಡದ ಆದಿಕವಿ ಎಂದು ಗುರುತಿಸುವ ಕವಿ ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಕುಮಾರವ್ಯಾಸ, ಪಂಪ, ಜನ್ನ, ರನ್ನ ಅಂತ ಇದೆ. ಸೊ ಈ ಒಂದು ಪೇಜ್ 2 ಪೇಜಲ್ಲೆಲ್ಲ ಫುಲ್ಲು ಸಾಹಿತ್ಯ ರಿಲೇಟೆಡು, ಕವಿಗಳನ್ನ ರಿಲೇಟೆಡು ಪರಿಚಯ. ಸೊ ಇದೊಂದು ಕ್ವಶನ್ ಕೊಟ್ಟಿದ್ದಾರೆ, ತುಂಬ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಒಂದು ಕ್ವಶನ್ ಪೇಪರಲ್ಲಿ ಇಷ್ಟೊಂದು ಕ್ವಶನ್ ನಮಗೆ ಗೊತ್ತಾಗ್ತಾ ಇದೆ. ಕನ್ನಡದ ಆದಿಕವಿ ಎಂದು ಪಂಪನ ಕರೆಯುತ್ತಾರೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್, ಪಂಪ. ನೆಕ್ಸ್ಟ್ ಒನ್ನು, ಅಶ್ವತ್ಥಾಮನ್ ಇದು ಡ್ಯಾಶ್ ನಾಟಕ ಅಂತ ಇದೆ. ಅಶ್ವತ್ಥಾಮನ್ ಯಾವ ನಾಟಕ ಅಂತ ಅಂದರೆ ಸಾಮಾಜಿಕ, ಚಾರಿತ್ರಿಕ, ಸುಖ ಅಂತ. ನೆಕ್ಸ್ಟ್ ದುರಂತ ಅಂತ ಇದೆ. ಇದು ಇಂಪಾರ್ಟೆಂಟು. ಅಶ್ವತ್ಥಾಮನ್ ಇದು ಒಂದು ದುರಂತ ನಾಟಕ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ದುರಂತ. ನೆಕ್ಸ್ಟ್ ಒನ್ನು, ಕನ್ನಡದಲ್ಲಿ ಒಟ್ಟು ಡ್ಯಾಶ್ ವಿಭಕ್ತಿ ಪ್ರತ್ಯಯಗಳಿವೆ. ನಾನು ಹೇಳಿದ್ನಲ್ಲ ಪ್ರೀವಿಯಸ್ ಕ್ವಶನಲ್ಲಿ ಕೇಳ್ತಾರೆ ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳಿದ್ದಾವೆ ಅಂತ ಕೇಳ್ತಾರೆ ಅಂತ ಹೇಳಿದ್ನಲ್ಲ. ನೋಡಿ ಇಲ್ಲೇ ಇದೆ. ಸೊ ಇದರಲ್ಲಿ 6, 7, 8, 9 ಅಂತಿದೆ. ನಾನು ಗೊತ್ತಿಲ್ಲದಲೇ ಅಲ್ಲಿ ಅನ್ನೋದನ್ನ ಒಂದು ಸೇರಿಸ್ಕೊಂಡು 8 ಅಂತ ಹಾಕಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಅಂದರೆ 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಏನೋ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳಿದ್ದಾವೆ ಅಂತ. ಇನ್ನೊಂದು ಬುಕ್ಕಲ್ಲಿ 8 ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಕೀ ಆನ್ಸರಲ್ಲಿ ನಮಗೆ 7 ಅಂತಲೇ ಆಪ್ಷನ್ ಕೊಟ್ಟಿದ್ರು. ಅದಕ್ಕೋಸ್ಕರ ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳಿವೆ. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ಒನ್ನು, ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಹಸಗ, ಅಗಸ, ಇಜಿಲ, ಕಣ್ಣಿಲ ಅಂತ 4 ಆಪ್ಷನ್ಗಳಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇಜಿಲ ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಸಲನೂ ಅಂದರೆ ಇದನ್ನಂತೂ ಕೊಡ್ತಾರೆ ಅಂತಲ್ಲ, ಒಟ್ಟಿನಲ್ಲಿ ಇದು ಕೊಡ್ಬೋದು, ಯಾಕೆಂದರೆ ತುಂಬಾ ಇಂಪಾರ್ಟೆಂಟು. ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಇಜಿಲ. ನೆಕ್ಸ್ಟು, ಇದು ಅಚ್ಚ ಕನ್ನಡದ ಒಂದು ಪದ ಅಂತ ಕೊಟ್ಟಿದ್ದಾರೆ. ಯಾವುದು ಒಂದು ಅಚ್ಚ ಕನ್ನಡದ ಪದ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಗ್ರಾಮ, ರಾಜ್ಯ, ಊರು, ಭಾಷೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಊರು ಅನ್ನೋದು ಅಚ್ಚ ಕನ್ನಡದ ಪದ ಆಗುತ್ತೆ. ನಾವು ಕ್ಯಾಶುಯಲ್ ಆಗಿ ಡೈಲಿ ಯೂಸಲ್ಲಿ ಯೂಸ್ ಮಾಡ್ತೀವಿ. ಊರು ಅನ್ನೋದು ಯಾವ ಪದ ಅಂತಂದರೆ ಅಚ್ಚ ಕನ್ನಡದ ಪದ. ನೆಕ್ಸ್ಟ್ ಒನ್ನು, ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಯಾವುದು ಅಂತ ಕೊಟ್ಟಿದ್ದಾರೆ. ಕನ್ನಡದ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಅಂದರೆ ಯಾವ ಒಂದು ಶಾಸನದಲ್ಲಿ ಕನ್ನಡ ವರ್ಣಮಾಲೆಯ ವಿವರ ಇದೆ ಅಂತ ಈ ಒಂದು ಶಾಸನನ ನಾವು ಟಿಕ್ ಮಾಡಬೇಕು. ಅಲ್ಮಿಡಿ ಶಾಸನದಲ್ಲಿ ಇದೆಯಾ, ಜೀನವಲ್ಲಭನ ಶಾಸನ, ಕೆರೆಸಂತೆ ಶಾಸನ, ತಳಂಗೆರೆ ಶಾಸನ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ವರ್ಣಮಾಲೆಯ ವಿವರ ಯಾವ ಒಂದು ಶಾಸನದಲ್ಲಿದೆ ಅಂತ ಅಂದರೆ ಕೆರೆಸಂತೆ ಶಾಸನ. ಆಪ್ಷನ್ 3 ಈಸ್ ರೈಟ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಲ್ಲ, ತುಂಬಾ ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟು ಕಾಂಪಿಟೇಟಿವ್ ಅಂದರೆ ಕಡ್ಡಾಯ ಕನ್ನಡ ರಿಲೇಟೆಡ್ ಎಕ್ಸಾಮ್ಸ್ ಇದೆಯಲ್ಲ, ತುಂಬಾ ಯೂಸ್ ಆಗುತ್ತೆ. ಯೂಸ್ ಆಗಲ್ಲ ಅಂದ್ಕೋಬೇಡಿ. ಕಮೆಂಟ್ ಮಾಡೋರಿಗೆಲ್ಲ ಏನು ಮಾಡೋಕ್ಕಾಗಲ್ಲ, ಅವರು ಸೀರಿಯಸ್ ಆಗಿ ಓದ್ತಿಲ್ಲ ಅನ್ನೋದು ಒಂದು ನನ್ನ ಭಾವನೆ ಅಷ್ಟೇ. ಯಾರೆಲ್ಲ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ ಅವ್ರಿಗಿಂತ ತುಂಬಾ ಯೂಸ್ ಆಗುತ್ತೆ. ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ಎಕ್ಸಾಮ್ಸ್ ಥೆರಪಿ ಅಂತ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಚಾನಲಲ್ಲಿ ನನ್ನ ನೋಟಿಫಿಕೇಷನ್ ಅಂದರೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಷನ್ ಬರುತ್ತೆ ಬೇಗ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ವಾಚ್ ಮಾಡಿ.